ಹಾಯ್ ಸ್ನೇಹಿತರ, ವೆಲ್ಕಮ್ ಬ್ಯಾಕ್ ಟು ವಿವೇಕಾನಂದ್ ಕರಿಯರ್ ಅಕಾಡೆಮಿ. ಯಾರು ಮೊದಲ ಬಾರಿಗೆ ವಿವೇಕಾನಂದ್ ಕರಿಯರ್ ಅಕಾಡೆಮಿಗೆ ವಿಸಿಟ್ ಮಾಡಿದ್ದೀರಿ ಅಥವಾ ಇದರಲ್ಲಿ ವಿಡಿಯೋಗಳನ್ನ ನೋಡಕತ್ತೀರಿ, ಏನು ಮಾಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ರಿ. ವಿವೇಕಾನಂದ್ ಕರಿಯರ್ ಅಕಾಡೆಮಿ ಬೇರೆ ಅದಲ್ರಿ ಸ್ನೇಹಿತರ, ಮೊದಲೇನು ಗೌರ್ಮೆಂಟ್ ಜಾಬ್ಸ್ಗೆ ಇಸ್ 731 ಯೂಟ್ಯೂಬ್ ಚಾನಲ್ ಇದ್ದಿದ್ದು ಈಗ ಏನಾಗಿದೆ ವಿವೇಕಾನಂದ್ ಕರಿಯರ್ ಅಕಾಡೆಮಿ ಅಂತ ಹೆಸರು ಮಾತ್ರ ಬದಲಾವಣೆ ಆಗಿದೆ ಹೊರತು ಮತ್ತೆ ಅಲ್ಲರ ಸ್ನೇಹಿತರ. ವಿಡಿಯೋ ಅಪ್ಡೇಟ್ ಬರ್ತಿದ್ದಾವ, ಒಳ್ಳೆ ಕ್ವಶನ್ ಪೇಪರ್ ಹಾಕ್ತಿದ್ದೀವಿ, ಪ್ರತಿ ಒಂದು ಮಾಹಿತಿನ ನೀಡಕತ್ತೀವಿ ರೀ. ಓಕೆ, ಹಾಗಂದ್ರೆ ಇವತ್ತಿನ ಮಾಹಿತಿ ಯಾವುದು ನೋಡೋಣ ಬನ್ರಿ ಸ್ನೇಹಿತರೆ. ಇವತ್ತು ನಾನು 2 ಹುದ್ದೆಗಳ ಬಗ್ಗೆ ಮಾಹಿತಿ ನೀಡಕತ್ತೀನಿ. ಹುದ್ದೆಗಳನ್ನು ಕಿತ್ತನು ಎಕ್ಸಾಮ್ ಅಂದ್ರೆ ತಪ್ಪಾಗಲಾರದು ಸ್ನೇಹಿತರ. ಎಕ್ಸಾಮ್ ಯಾವುದು ಅಂತ ಕೇಳಕ್ಕಂದ್ರೆ ಒಂದು ಸ್ನೇಹಿತರ, ಹಲವಾರು ವಿದ್ಯಾರ್ಥಿಗಳು ಬರೆಯುವ SSC GD, ಇನ್ನೊಂದು SSC CGL. ನೀವು ಯಾವುದಾದ್ರೂ ಗ್ರ್ಯಾಜುಯೇಷನ್ ಆಗಿರ್ಬೋದು, ಆರ್ಟ್ಸ್ ಆಗಿರಿ, ಕಾಮರ್ಸ್ ಆಗಿರಿ, ಸೈನ್ಸ್ ಆಗಿರಿ, ಇನ್ಯಾವುದು ನೀವು ಪದವಿ ಪಾಸ್ ಆಗಿದ್ರೆ ಹಾಕಕ್ಕೆ ಬರ್ತದೆ. ಯಾವುದ್ರಿ SSC CGL ಇವು ಸಹ ಪರೀಕ್ಷೆಗಳದಾವ. SSC CGL ಮತ್ತು SSC GDಯನ್ನು ಒಟ್ಟಿಗೆ ಒಂದು ಫಾರ್ಮನ್ನು ಕಿತ್ತನು ಒಂದು SSC ಅಫಿಷಿಯಲ್ ವೆಬ್ಸೈಟ್ಲಿ ಒಂದು ಫಾರ್ಮ್ ಬಿಟ್ಟಿದ್ದಾರೆ. ಅದರಲ್ಲಿ ಏನು ಮಾಡಿದ್ದಾರೆ, ಅವರ ಮಾಹಿತಿಯನ್ನು ನೀಡಿದ್ದಾರೆ. ಹೌದ್ರಿ, ಏನೇನು ಮಾಹಿತಿ ನೀಡಿದಾರ ನೋಡ್ತಾ ಹೋದದಾದಲ್ಲಿ ಸ್ನೇಹಿತರ, ಯಾರ್ಯಾರ SSC CGL ಡಿಗ್ರಿ ಮುಗಿಸಿದವ್ರು ಹಾಕಿದ್ದೀರಿ ನೋಡ್ರಿ, ಅವರಿಗೆ ಈಗ SSC CGL ಒಂದು ಎಕ್ಸಾಮ್ ನಡೆಯಲ್ರಿ ಸ್ನೇಹಿತರ. ಟ್ರೈಡ್ 1, 2 ಈ ರೀತಿಯಾಗಿ ನಡೀತಾವೆ. ಒಂದು ಆಲ್ರೆಡಿ ಕಂಪ್ಲೀಟ್ ಆಗಿದೆ, ಇನ್ನು ಎರಡನೇದು ಯಾವಾಗ ಒಂದರಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎರಡನೇದು ಇರ್ತದೆ. ಒಂದು ಏನಾಗಿದೆ ಸ್ನೇಹಿತರ, ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಎರಡನೇದು ಯಾವಾಗದು ಅಂತ ಕೇಳಿದ್ದೆ, ಅದಲ್ಲಿ 18, 19 ಮತ್ತು 20 ಜನವರಿ 2025. ಇಲ್ಲಿ ಏನು 3 ಡೇಟ್ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲದೆ ಡೇಟಿಗೆ 100ಕ್ಕೆ 100ರಷ್ಟು ಪರೀಕ್ಷೆ ನಡೀತದೆ ರೀ. ಯಾವುದ್ರಿ, ಒಂದು 18ನೇ ತಾರೀಕು, 19ನೇ ತಾರೀಕು ಮತ್ತು 20ನೇ ತಾರೀಕು. ಯಾವ ವರ್ಷ? ಮುಂದಿನ ವರ್ಷ 2024 ಮುಗಿದ ನಂತರ 25 ಏನು ಬರ್ತದೆ ನೋಡ್ರಿ, ಹೊಸ ವರ್ಷ ಮೊದಲ ತಿಂಗಳ 18, 19, 20ನೇ ತಾರೀಕು ಏನಾಗ್ತದ, ನಿಮಗೇನಾಗ್ತದ ಪರೀಕ್ಷೆಗಳು ನಡೀತಾವ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, 18ನೇ ತಾರೀಕು, 19ನೇ ತಾರೀಕು, 20ನೇ ತಾರೀಕು 2025 ಮುಂದಿನ ವರ್ಷ ನಿಮ್ಮ ಬಾಳಿಗೆ ಸಿಹಿ ನೀಡುವ ವರ್ಷವಾಗಲಿ ಸ್ನೇಹಿತರ. ಇದು ಆದ ನಂತರ ಇನ್ನು ನಮ್ಮ SSLC ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿರ್ತೀರಿ. ತುಂಬ ಜನ ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಹಾಕೋದು ಯಾವುದಂತಂದ್ರೆ SSC GD ಸ್ನೇಹಿತರ. SSC GD ಇದ್ರ ಸಂಬಂಧ ಎಷ್ಟೋ ಜನ ಹಗಲು ರಾತ್ರಿ ಸ್ಟಡಿ ಮಾಡಕತ್ತೀನಿ. ಅದು ಯಾವಾಗ ಅಪ್ಲಿಕೇಶನ್, ಎಷ್ಟು ಡೇ ಉಳಿದದ ಮತ್ತು ಯಾವ ರೀತಿಯಾಗಿ ಸ್ಟಡಿ ಮಾಡ್ಬೇಕಂತ ಸ್ವಲ್ಪ ಮಾಹಿತಿಯನ್ನು ನೋಡ್ತಾ ಹೋಗೋಣ. ನೋಡ್ಕೊಡ್ರಿ, SSC GD ಕಾನ್ಸ್ಟೇಬಲ್ ಅಂತ ನೀವು ಕರಿತೀರಿ ನೋಡ್ರಿ, ಅದೇ ಹುದ್ದೆಗಳ ಮಾಹಿತಿ ನೋಡ್ತಾ ಹೋದಲ್ಲಿ ಎಷ್ಟು ದಿನಗಳು ನಡೀತಾವೆ ನೋಡ್ರಿ ಸ್ನೇಹಿತರ. ನಿಮ್ಮದು 4ನೇ ತಾರೀಕು ಎಕ್ಸಾಮ್ ಸ್ಟಾರ್ಟ್ ಆಗ್ತದ, 25ನೇ ತಾರೀಕು ಎಕ್ಸಾಮ್ ಮುಗಿತದ. ಯಾವ ತಿಂಗಳು? 2ನೇ ತಿಂಗಳು ಅಂದ್ರೆ ಫೆಬ್ರವರಿ 4ಕ್ಕೆ ನಿಮ್ಮ ಎಕ್ಸಾಮ್ ಶುರುವಾಗಿ ಫೆಬ್ರವರಿ 4, 5, 6, 7, 8, 9, 10, 11, 12, 13, 13 ಸ್ನೇಹಿತರೆ. ಇದಕ್ಕೆ 10 ದಿನ ಆಯಿತು. 13ನೇ ತಾರೀಕು ಮಟ್ಟ ಎಷ್ಟೈತ್ರಿ? 10 ದಿನ ಆಯಿತು. ಆದ ನಂತರ ಇಲ್ಲಿ 14 ಇಲ್ರಿ, 15 ಇಲ್ಲ, 16 ಇಲ್ಲ, 16 ಅಂದ್ರೆ ಇಲ್ಲಿ ಯಾವುದೇ ರೀತಿ ಎಕ್ಸಾಮ್ ನಡೆಯುವುದಿಲ್ಲ. ಆದ ನಂತರ ಮತ್ತೆ 17, 18, 19, 20, 21, 24, 25 ಸ್ನೇಹಿತರೆ. ನಿಮ್ಗೆ ಟೋಟಲ್ 17 ದಿನ ಏನಾಗ್ತದೆ, ಎಕ್ಸಾಮ್ ನಡೀತದೆ. ಯಾವ ಎಕ್ಸಾಮ್ ರೀ? SSC GD ಎಕ್ಸಾಮ್. ಎಷ್ಟು ದಿನ ನಡೀತಾವ್ರಿ? 17 ದಿನ. ಯಾವಾಗ ಅಂತ ನೀವು ಕೇಳಿದ್ದೆ, ಅದಲ್ಲಿ ಮುಂದಿನ ವರ್ಷ 17 ದಿನಗಳ ಕಾಲ 2ನೇ ತಿಂಗಳಲ್ಲಿ ನಡೆಯುವ ಎಕ್ಸಾಮ್ SSC GD ಆಗಿರೋದು. ಯಾರು SSC GD ಅಲ್ಲಿ BSF, CRPF, ಆಸಾಮ್ ರೈಫಲ್ ಹಾಕಿರ್ಬೋದು, CISF ಹಾಕಿರ್ಬೋದು, ಹಲವಾರು ಹುದ್ದೆಗಳನ್ನ ಆಯ್ಕೆ ಮಾಡಿಕೊಂಡಿದ್ರಿ. ಅವು ಯಾವಾಗದಾವ ಅಂತಂದ್ರೆ 2ನೇ ತಿಂಗಳು 4ನೇ ತಾರೀಕು ಹಿಡಿದು ಸ್ಟಾರ್ಟ್ ಆಗ್ತದ. ಆದರೆ ಮುಂದಿನ ವರ್ಷ ನಿಮ್ಮ ಬಾಳಿಗೆ ಸಿಹಿಯನ್ನು ತರಲಿ ಒಂದು ವಿವೇಕಾನಂದ ಕರಿಯರ್ ಅಕಾಡೆಮಿ ಮತ್ತು ಗೌರ್ಮೆಂಟ್ ಜಾಬ್ಸ್ಗೆ ಯೂಟ್ಯೂಬ್ ಚಾನಲ್ ಮತ್ತು ನಮ್ಮ ತಂಡ ಸಂಪೂರ್ಣವಾಗಿ ನಿಮಗೆ ಹರಿಸ್ತದ ಸ್ನೇಹಿತರ.
ಆದ್ದರಿಂದ ಉಳಿದಿರುವುದು ಕೇವಲ ಡಿಸೆಂಬರ್ 1 ತಿಂಗಳು ಪ್ಲಸ್ ಜನವರಿ 1 ತಿಂಗಳು 31 ಕೇವಲ 62 ದಿನಗಳಲ್ಲಿ ನೀವು 4 ಸಬ್ಜೆಕ್ಟನ್ನು ಕವರ್ ಮಾಡಬೇಕಾಗ್ತದೆ. ಯಾವ ರೀತಿಯಾಗಿ ಟೈಮ್ ಕೊಡ್ತೀರಿ ನೋಡ್ಕೊಳ್ರಿ. ಒಂದು ರೀಸನಿಂಗು, ಇನ್ನೊಂದು ಮ್ಯಾಥ್ಸು, ಇನ್ನೊಂದು GK, ಇನ್ನೊಂದು ಇಂಗ್ಲೀಷು ಅಥವಾ ಹಿಂದಿ ಗ್ರಾಮರ್ ಆಗಿರ್ತದೆ ಸ್ನೇಹಿತರ. ಯಾವಲ್ಲಿ ವೀಕ್ದ ಆಲ್ಮೋಸ್ಟ್ ಆಲ್ ನನ್ನ ರಿಕ್ವೆಸ್ಟ್ನ ಪ್ರಕಾರ ಪ್ರತಿಯೊಂದರಲ್ಲಿ ನೀವು 15 ಕ್ವಶನ್ನ ಟಚ್ ಮಾಡೋಕ್ಕೆ ಪ್ರಯತ್ನ ಮಾಡಿರಿ. 15 15 60 ಇಂಟು 2 ಆದಲ್ಲಿ 120 ಸ್ಕೋರ್ ಆಗ್ತದೆ ಸ್ನೇಹಿತರ. ನೀವು ಯಾವುದೇ ಇರಲಿ, ಜನರಲ್ ಇರಲಿ, OBCನೇ ಇರಲಿ, SCನೇ ಇರಲಿ, STನೇ ಇರಲಿ, EWSನೇ ಇರಲಿ, ಯಾವುದೇ ಇದ್ದಲ್ಲಿ ನೀವೇನಾಗ್ತೀರಿ 100ಕ್ಕೆ 100ರಷ್ಟು ಸೆಲೆಕ್ಟ್ ಆಗುವ ಸಾಧ್ಯತೆ ಇರ್ತದ ಸ್ನೇಹಿತರ. ಯಾವತ್ತೇ ಆದ್ರೆ ನೋಡ್ರಿ, ನೀವು ಎಷ್ಟು ರನ್ನಿಂಗ್ ಮಾಡಿದ್ದೀರಿ ಕೇಳಲ್ರಿ ಯಾರು, ಎಷ್ಟು ಸ್ಟಡಿ ಮಾಡಿದ್ದೀರಿ ಕೇಳಲ್ರಿ, ನಿಮಗೆ ಜಾಬ್ ಸಿಕ್ಕಿದು ಇಲ್ಲೋ ಅಷ್ಟೇ ಕೇಳ್ತಾರ. ಆದ್ದರಿಂದ ಈ 62 ದಿನಗಳನ್ನು ನೀವು ಸದುಪಯೋಗಪಡಿಸಿಕೊಂಡಿದ್ದಲ್ಲಿ ಆದಲ್ಲಿ ಸ್ನೇಹಿತರ ನಿಮಗೆ ಸಕ್ಸಸ್ ಸಿಗ್ತದ ಅಂತ ನಿಮ್ಮ ಗಮನಕ್ಕೆ ತಂದಿದ್ದಾದಲ್ಲಿ ಸ್ನೇಹಿತರ, ಮುಂದಿನ ವರ್ಷ 2ನೇ ತಿಂಗಳಲ್ಲಿ ನಿಮ್ಮ ಜೀವನ ಬದಲಿಸುವ ಪರೀಕ್ಷೆ ಎಂದರೆ ತಪ್ಪಾಗಲಾರದು. ಅದುವೇ SSC GD ಎಕ್ಸಾಮ್. ಎಷ್ಟೋ ವಿದ್ಯಾರ್ಥಿಗಳ ಬದುಕು ಬದಲಿಸುವ ಎಕ್ಸಾಮ್ SSC GD ಎಕ್ಸಾಮ್. ಸ್ಟೇಟ್ ಗೋರ್ಮೆಂಟಲ್ಲಿ ರಿಕ್ರೂಟ್ಮೆಂಟ್ ಇಲ್ಲ ಅಂತ ಬೇಸರಗೊಂಡಿರುವ ವಿದ್ಯಾರ್ಥಿಗಳು ಸೆಂಟ್ರಲ್ ಗೋರ್ಮೆಂಟ್ಗೆ ಹೋದಾಗ ಕೈ ಹಿಡಿದಿರುವ ಏಕೈಕ ಎಕ್ಸಾಮ್ ನಮ್ಮ SSC GD ಎಕ್ಸಾಮ್. ಫಸ್ಟ್ ಎಕ್ಸಾಮ್ ಐತ್ರಿ, ಚಂದಂಗೆ ಸ್ಟಡಿ ಮಾಡಿರಿ. ಇರುವುದ 4 ಸಬ್ಜೆಕ್ಟ್, ಹೇಳಕತ್ತೀನಿ ರೀ, ಇರುವುದ 4 ಸಬ್ಜೆಕ್ಟ. ನೀವು ಯಾವ ರೀತಿಯಾಗಿ ನೀವು ಟೈಮ್ ಕೊಡ್ತೀರಿ ನನಗೆ ಗೊತ್ತಿಲ್ಲ. ಒಂದು ರೀಸನಿಂಗ್, ಇನ್ನೊಂದು ಮ್ಯಾಥ್ಸು, ಇನ್ನೊಂದು GK, ಇನ್ನೊಂದು ಇಂಗ್ಲೀಷ್ ಅಥವಾ ಹಿಂದಿ ಗ್ರಾಮರ್. GK ಅನ್ನೋದು ಒಂದು ಸಮುದ್ರ ಇದ್ದಂಗೆ ರೀ ಸ್ನೇಹಿತರ, ಸಮುದ್ರ ಇದ್ದಂಗೆ. ಆದ್ದರಿಂದ ಓದ್ರಿ, ಆ GK ಓದ್ರಿ, ಬ್ಯಾಡ್ರಿ ಕೆಟ್ಟ ಅಂತ ಹೇಳಕತ್ತಿಲ್ಲ. ಹೆಚ್ಚಿನ ಫೋಕಸ್ ಎಲ್ಲಿ ಮಾಡಿರಿ, ರೀಸನಿಂಗು, ಮ್ಯಾಥ್ಸು, ಇಂಗ್ಲೀಷ್ ಅಥವಾ ಹಿಂದಿ ಗ್ರಾಮರ್. ಇದು ಒಂದು ಸಮುದ್ರ. ನೀವು ಎಷ್ಟೇ ಓದ್ರಿ, ನೀವು ನಾ ಅನಿಸಿಕೆ ಪ್ರಕಾರ ನೀವು ಟಚ್ ಮಾಡೋದು ಕೇವಲ 14 ಅಥವಾ 15, ಉಳಿದ 5 ಒಟ್ಟ ಬರಲ್ಲ ಸ್ನೇಹಿತರೆ. ಸಮುದ್ರ ಇದ್ದಂಗೆ ರೀ GK ಅನ್ನೋದು ಒಂದು ಸಮುದ್ರ. ಜಿಯೋಗ್ರಫಿ, ಹಿಸ್ಟ್ರಿ, ಎಕನಾಮಿ, ಪೊಲಿಟಿ, ಆರ್ಟ್ ಆ್ಯಂಡ್ ಕಲ್ಚರ್ ಆಗಿರ್ಬೋದು, ಎನ್ವೈರ್ಮೆಂಟಲ್ ಸೈನ್ಸ್ ಆಗಿರ್ಬೋದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರ್ಬೋದು, ಕರೆಂಟ್ ಅಫೇರ್ಸ್ಗಳಾಗಿರ್ಬೋದು, ಕ್ರೀಡೆಗಳಾಗಿರ್ಬೋದು, ಸಾಹಿತ್ಯಗಳಾಗಿರ್ಬೋದು, ಜನಪದಗಳಾಗಿರ್ಬೋದು. ಸೆಂಟ್ರಲ್ ಗೋರ್ಮೆಂಟ್ GK ಓದೋದು ಅಷ್ಟೊಂದು ಈಸಿ ಅಂತ ನಾ ಅಷ್ಟೇ ಹೇಳಿಲ್ಲ ಸ್ನೇಹಿತರೆ. ಭಾಳ ಚಾಪ್ಟರ್ ಅದಾವ. ಅದರಲ್ಲೂ ಸ್ವಲ್ಪ GK ಒಳಗೆ ನೀವು ತಲೆ ಓಡಿಸಿ ಯಾವ್ಯಾವ ಓಲ್ಡ್ ಕ್ವಶನ್ ತೆಗೆದುಕೊಂಡಿದ್ದೆ ಅದಲ್ಲಿ ಒಂದು 5ರಿಂದ 6 ಚಾಪ್ಟರ್ ಅದಾವ. 6 ಚಾಪ್ಟ್ರಲ್ಲಿ ಪ್ರತಿ ವರ್ಷ ಕ್ವಶನ್ ಆಗೇ ಆಗ್ತಾವ. ನೀವು ಪರ್ಫೆಕ್ಟ್ ಮಾಡ್ಕೊಂಡಿದ್ದೆ ಅದಲ್ಲಿ ಒಂದು 10 ಅಂಕಗಳು ಬರ್ತಾವ. ಅದು ಎಲ್ಲ ಕಡೆ ಒಂದು 15 ಅಂಕಗಳನ್ನು ತೆಗೆದು ಅದರ ರೀಸನಿಂಗ್ನಲ್ಲಿ 15 ತಗೊಂಡ್ರಿ, ಮ್ಯಾಥ್ಸ್ನಲ್ಲಿ ಒಂದು 15 ತಗೋರಿ, ಇಂಗ್ಲೀಷ್ ಅಥವಾ ಹಿಂದಿ ಗ್ರಾಮರ್ನಲ್ಲಿ 10 ತಗೋರಿ, ಮತ್ತು GKನಲ್ಲಿ ಒಂದು 10 ತಗೊಂಡ್ರೆ ಟೋಟಲ್ ನೋಡ್ಕೊಳ್ರಿ ಎಷ್ಟಾಕತ್ತಿ ನೋಡ್ಕೊಳ್ರಿ ಸ್ನೇಹಿತರ. ಇದು 1 2 3 4 5 ಅಂದರೆ 50 ಅದ. 50 ಇಂಟು 2 100 ಆಗ್ತದೆ ಸ್ನೇಹಿತರೆ. ನೀವು ಏನೇ ಮಾಡಿರಿ, ಯಾವುದಕ್ಕೆ ಹೋಗ್ರಿ, ಯಾವುದೇ ಶಿಫ್ಟೇ ನಿಮ್ಮ ಎಕ್ಸಾಮ್ ಇರಲಿ, 100 ಇಂಟು ಅವರ್ ಕಡಿಮೆ ಅಂದರೂ 5 ಅಂಕ ಕೊಡ್ತಾರೆ ಸ್ನೇಹಿತರೆ. 105 ಆಗ್ತದೆ. ನಿಮ್ಮ ಮೆರಿಟ್ ಪಾಸ್ ಆಗಿ ಹೋಗ್ತದೆ, ನೀವು ಜಾಬ್ ಹಿಡ್ಕೊತೀರಿ. ಸ್ವಲ್ಪ ಕ್ಯಾನ್ಸರ್ ರಿಸ್ಟ್ರಿಕ್ಷನ್ ಏನು ಮಾಡಿರಿ, ಕ್ಯಾನ್ಸರ್ನ ಚಂದಂಗೆ ನೋಡ್ಕೊಡ್ರಿ. ಈಗ ಯಾವುದೋ ಅದು ಟಾರ್ಗೆಟ್ 100 ಅನ್ನೋ ಟೆಲಿಗ್ರಾಮ್ ವಿದ್ಯಾರ್ಥಿಗಳ ಬಹಳ ಹೆಲ್ಪ್ ಆಗಿದೆ ಅಂತ ಹೇಳಕ್ಕೆ ಬರ್ತೀನಿ ಸ್ನೇಹಿತರ. ನಿಮ್ಮ ಕೀ ಆನ್ಸರ್ನಲ್ಲಿರ್ತಕ್ಕಂಥ ಕಾಪಿ ಮಾಡಿ ಹಾಕಿದ ತಕ್ಷಣ ಆಗ್ತದೆ ನಿಮ್ಮ ರ್ಯಾಂಕ್ ತೋರಿಸ್ತದೆ, ಎಷ್ಟು ಮಾರ್ಕ್ಸ್ ಬಿದ್ದಾಗ ತೋರಿಸ್ತದೆ, ಪ್ರತಿಯೊಂದು ತೋರಿಸ್ತದೆ. ಅದಕ್ಕೆ ಈ ವಿವೇಕಾನಂದ ಕರಿಯರ್ ಅಕಾಡೆಮಿ ವತಿಯಿಂದ ಗೌರ್ಮೆಂಟ್ ಜಾಬ್ಸ್ K71 ಇತ್ತು ಅಂತ ನನ್ನ ಈ ವಿದ್ಯಾರ್ಥಿಗಳ ವತಿಯಿಂದ ಅದಕ್ಕೊಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರ. ನಾನು ಯಾವುದೇ ರೀತಿ ಪ್ರಮೋಷನ್ ಮಾಡೋಕ್ಕತ್ತಿಲ್ಲ, ಏನೂ ಮಾಡೋಕ್ಕತ್ತಿಲ್ಲ, ಐತಿ ನೋಡ್ಕೊಡ್ರಿ. ಮತ್ತು ಏನು ಹೇಳೋದು ಸ್ನೇಹಿತರೆ, ಇಷ್ಟೇ ನಾನು ಹೇಳೋದು. 4ನೇ ತಾರೀಕು ಹಿಡ್ಕೊಂಡು ನಿಮ್ದು ಎಷ್ಟರ 25ನೇ ತಾರೀಕು ಮಟ್ಟ ಒಂದು ಮಂತ್ಸ್ ಅಥವಾ ಒಂದು ತಿಂಗಳು ಏನಾಗ್ತದೆ ನಿಮಗೆ ಎಕ್ಸಾಮ್ ನಡೀತದೆ. ದಯವಿಟ್ಟು 62 ದಿನಗಳ ಕಾಲ ನೀವೇನು ಮಾಡಿರಿ, ಸ್ಟಡಿ ಮಾಡಿರಿ. ಡಿಗ್ರಿ ವಿದ್ಯಾರ್ಥಿಗಳನ್ನ ಹೇಳೋದು ಅಂತ, ನೀವು ಡಿಗ್ರಿಗೆಲ್ಲ ಪಾಸಾಗಿ ಹಂಗೆ ಕೂತ್ರೆ ಯೂಸ್ ಇಲ್ಲ ಸ್ನೇಹಿತರೆ. ಡಿಗ್ರಿ ಜೊತೆ ಕಾಂಪಿಟೇಟಿವ್ ಮಾಡಿಕೊಡ್ರಿ, ಸೆಲೆಕ್ಷನ್ ಆಗಿರಿ, ಆರಾಮಿರಿ ಅಷ್ಟೇ. ಮತ್ತು ನಿಮ್ಗೆ ಏನೇ ಡೌಟ್ ಇದ್ದರೂ ದಯವಿಟ್ಟು ಕಮೆಂಟ್ ಹಾಕಿರಿ ಸ್ನೇಹಿತರೆ. ಕಮೆಂಟಲ್ಲಿ ನಾನು ನಿಮ್ಗೆ ಆನ್ಸರ್ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಇದೇ ರೀತಿಯಾಗಿ ನೀವು ನೋಡ್ತಾ ಇರಿ ವಿವೇಕಾನಂದ ಕರಿಯರ್ ಅಕಾಡೆಮಿ. ನೆಕ್ಸ್ಟ್ ಡೇ ಬೇಡ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.